ನಮಸ್ಕಾರ. ನಾನು ಡಾಕ್ಟರ್ ಯತೀಶ್ ಅಂತ, ಪ್ರಾಂಶುಪಾಲ, ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯ. ನಾವು ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಪ್ರತಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿಗೆ ಆಹ್ವಾನ ಕೊಟ್ಟು, ಈ ವರ್ಷವೂ ಕೂಡ ಎಲ್ಲ ಇಂಜಿನಿಯರಿಂಗ್ ಕಾಲೇಜು, ನಮ್ಮಲ್ಲಿ 224 ಕಾಲೇಜ್ ಏನಿದೆ, ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಅಸೋಸಿಯೇಟ್ ಆಗಿರುವಂಥ ಇಂಜಿನಿಯರಿಂಗ್ ಕಾಲೇಜಸ್ ಇಂದ ಎಲ್ಲ ಸ್ಟೂಡೆಂಟ್ಸ್ಗೂ ಆಹ್ವಾನ ಕೊಟ್ಟು ಒಂದು ಹ್ಯಾಕಥಾನ್ 24 ಗಂಟೆ ನಡೆಯುವಂಥ ಹ್ಯಾಕಥಾನ್ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಈ ವರ್ಷ ಇದ್ರ ಥೀಮ್ ಬಂದು ವಿಕಸಿತ್ ಭಾರತ್. ಈ ವಿಕಸಿತ್ ಭಾರತ್ ಅನ್ನೋದು ನಮ್ಮ ನರೇಂದ್ರ ಮೋದಿ ಪ್ರಧಾನಿಯವರ ಕನಸು. 2047ಕ್ಕೆ ಯುವ ಜನರ ಪಾತ್ರ ಎಷ್ಟು ಮುಖ್ಯ, ಹಾಗೆ ಅವರು ಮುಂದುವರೆದು ತಂತ್ರಜ್ಞಾನವನ್ನು ಸಮರ್ಥವಾಗಿ ಯಾವ ರೀತಿ ಬಳಸ್ಕೋತಾರೆ ಅನ್ನೋ ವಿಷಯವಾಗಿ ಒಂದು ಕಾನ್ಸೆಪ್ಟನ್ನ ಕೊಟ್ಟು ಹುಡುಗರಿಗೆ ನಿನ್ನೆ ಅಂದರೆ ಸುಮಾರು 11 ಗಂಟೆಗೆ ಈ ಹ್ಯಾಕಥಾನ್ನ ಶುರು ಮಾಡಿದ್ವಿ. ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಿ. ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಹುಡುಗರು ಸೊಲ್ಯೂಷನ್ ಕಂಡುಹಿಡಿತಾ ಇದ್ದಾರೆ. ಆ ಸೊಲ್ಯೂಷನ್ನ ಅವ್ರಿಗೆ 24 ಗಂಟೆ ಟೈಮ್ ಕೊಡ್ತೀವಿ ನಾವು. ಅಂದರೆ ಇವತ್ತು 11 ಗಂಟೆಗೆ, ಈಗ 11:15 ಮುಗಿಯುತ್ತೆ ಈ ಕಾರ್ಯಕ್ರಮ. ಯಾವ ರೀತಿ ಅವರು ಸೊಲ್ಯೂಷನ್ ಕೊಟ್ಟಿರ್ತಾರೆ ಇದನ್ನೆಲ್ಲ ಜೂರಿ ಮೆಂಬರ್ಸ್, ಎಕ್ಸ್ಟರ್ನಲ್ ಜೂರಿ ಮೆಂಬರ್ಸ್ ಬಂದು ಅದನ್ನ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. 100 ಮಾರ್ಕ್ಸ್ಗೆ ಎವ್ಯಾಲ್ಯೂಯೇಷನ್ ಮಾಡಿ ಯಾವುದು ಅತ್ಯುತ್ತಮವಾದಂಥ ಪ್ರಾಜೆಕ್ಟ್ ಇರುತ್ತೆ ಅಂಥದಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ 20,000, 12,000, 8,000 ಈ ರೀತಿ ಒಂದು ಬಹುಮಾನವನ್ನು ನಾವು ಕೊಡ್ತಾ ಬಂದ್ವಿ. ಈ ಹ್ಯಾಕಥಾನ್ ಮಾಡೋದ್ರಿಂದ ಹುಡುಗರು ಸುಮಾರು ಚಟುವಟಿಕೆಗಳು, ಏಕೆಂದರೆ ಸುಮಾರು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅವ್ರದ್ದೇ ಆದಂಥ ಪ್ರತಿಭೆಗಳು ಇರ್ತವೆ. ಆ ಪ್ರತಿಭೆಯನ್ನು ಹೊರಹಾಕಲು ಇದಾಗುತ್ತೆ. ಈ ಹ್ಯಾಕಥಾನ್ಗೆ ನಮಗೆ ಸುಮಾರು 100 ಟೀಮ್ ರಿಜಿಸ್ಟರ್ ಆಗಿದೆ. ಸುಮಾರು ಎಲ್ಲ ಜಿಲ್ಲೆಗಳಿಂದ, ವಿವಿಧ ಇಂಜಿನಿಯರಿಂಗ್ ಕಾಲೇಜಿಂದ ರಿಜಿಸ್ಟರ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹ್ಯಾಕಥಾನ್ ಕೋಆರ್ಡಿನೇಟರ್ಸ್ ಆಗಿರುವಂಥ ಎಲ್ಲ HODsಗಳು, ನಮ್ಮ ವಿಭಾಗದ ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾಸ್ ಎಲ್ಲ ವಿಭಾಗದ ಮುಖ್ಯಸ್ಥರು ಕೂಡ ಇದನ್ನು ಆಯೋಜಿಸಿದ್ದಾರೆ. ಅವರು ಇನ್ನೂ ಸುಮಾರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಡೆಯಿಂದ ಅಕ್ಷಯ ಸೂತ್ರ 2K26 ಅಂತ ಒಂದು ನ್ಯಾಷನಲ್ ಲೆವೆಲ್ ಇವೆಂಟ್ನ ಆರ್ಗನೈಸ್ ಮಾಡಿದ್ದೀವಿ. ಇದು ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಮಾಡಿದ್ದೀವಿ, ಎಲ್ಲ ಬ್ರಾಂಚಸ್ಸಿಂದ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, AIDS, ಸಿವಿಲ್, ಮೆಕ್ಯಾನಿಕಲ್ ಆ್ಯಂಡ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಇದೆ. ಸೊ ಎಲ್ಲ ಬ್ರಾಂಚಸ್ಸಿಂದ ಎಲ್ಲ ಡೊಮೈನ್ ಮೇಲೂ ನಾವು ಒಂದು ಪ್ರಾಜೆಕ್ಟ್ ಕಾಂಪಿಟೇಷನ್, ಇದು ಒಂದು ಆನ್ ಸ್ಪಾಟ್ ಕೋಡಿಂಗ್ ಕಾಂಪಿಟೇಷನ್ ಹ್ಯಾಕಥಾನ್ ಅಂತ, ಇನ್ನೊಂದು ಪ್ರಾಜೆಕ್ಟ್ ಶೋಕೇಸ್ ಅಂತ, ಇನ್ನೊಂದು ಫನ್ ಇವೆಂಟ್ ಟ್ರೆಜರ್ ಹಂಟ್ ಅಂತ 3 ಟ್ರ್ಯಾಕ್ಸ್ ಮಾಡಿದ್ದೀವಿ. ಸೊ ಈ ಕಾಂಪಿಟೇಷನ್ನು ನ್ಯಾಷನಲ್ ಇವೆಂಟ್ ಆಗಿರೋದ್ರಿಂದ ನಾವು ಆಲ್ ಓವರ್ ಇಂಡಿಯಾಯಿಂದ ನಾವು ಪಾರ್ಟಿಸಿಪೆಂಟ್ ಎಲ್ಲ ಕಾಲೇಜಸ್ಸಿಂದನೂ ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ನ ನಾವು ಇನ್ವೈಟ್ ಮಾಡಿದ್ವಿ. ಸೊ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 100 ನಮಗೆ ಕಾಂಪಿಟೇಷನ್ಸ್ ಟೀಮ್ಸ್ ಬಂದಿದೆ. ಆಲ್ ಓವರ್ ಇಂಡಿಯಾದಿಂದ, ಬೆಳಗಾವಿಯಿಂದ ಬಂದಿದೆ, ಹಾಸನಿಂದ, ತಿಪ್ಟೂರು ಮತ್ತು ತುಮಕೂರು ಕಾಲೇಜಸ್ ಏನಿದೆ ಅದು ಎಲ್ಲ ಕಾಲೇಜಸ್ಸಿಂದನೂ ನಮಗೆ ಬಂದಿದೆ. ಸೊ ಇದಕ್ಕೆ ನಾವು ಕ್ಯಾಶ್ ಪ್ರೈಸಸ್ ಅನೌನ್ಸ್ ಮಾಡಿದ್ದೀವಿ. 20,000, 12,000, 8,000 ಹ್ಯಾಕಥಾನ್ಗಿದೆ. ಪ್ರಾಜೆಕ್ಟ್ ಶೋಕೇಸ್ಗೆ ಬಂದು 8,000, 6,000, 3,000 ಇದೆ. ಅದೇ ಥರ ಟ್ರೆಜರ್ ಹಂಟ್ಗೂ ಇದೆ. ನಾವು ಕ್ಯಾಶ್ ಪ್ರೈಸಸ್ ಅನೌನ್ಸ್ ಮಾಡ್ತಿದ್ದೀವಿ. ಹ್ಯಾಕಥಾನಲ್ಲಿ ನಾವು 3 ಭಾಗದಲ್ಲಿ ಥೀಮ್ಸ್ನ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದೀವಿ. ಫಸ್ಟ್ ಥೀಮಲ್ಲಿ ಕ್ಲೈಮೇಟ್, ಸ್ಮಾರ್ಟ್ ಅಗ್ರಿಕಲ್ಚರ್ ಮತ್ತು ಫುಡ್ ಸಿಸ್ಟಮ್ಸ್ ಮೇಲೆ, ಸೆಕೆಂಡ್ ಥೀಮಲ್ಲಿ AI, ಆಟೋಮೇಷನ್ ಆ್ಯಂಡ್ ಸ್ಮಾರ್ಟ್ ಟೆಕ್ನಾಲಜಿ ಮೇಲೆ, 3ನೇ ವಿಭಾಗದಲ್ಲಿ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್, ಎನರ್ಜಿ ಆ್ಯಂಡ್ ಸೊಸೈಟಿ ಮೇಲೆ ನಾವು ಥೀಮ್ಸ್ಗಳನ್ನ ಒಂದು 100 ಟೀಮ್ಸ್ಗೆ ನಾವು ಇವಾಗ ಪ್ರೊವೈಡ್ ಮಾಡಿದ್ದೀವಿ. 2 ಭಾಗದಲ್ಲಿ ಎವ್ಯಾಲ್ಯೂಯೇಷನ್ಸ್, 3 ಭಾಗದಲ್ಲಿ ಎವ್ಯಾಲ್ಯೂಯೇಷನ್ಸ್ನ ನಾವು ಮಾಡಿದ್ದೀವಿ. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು. ಫಸ್ಟ್ ಎವ್ಯಾಲ್ಯೂಯೇಷನ್ ಈವ್ನಿಂಗ್ 4:35 ಅಲ್ಲಿ ನಾವು ಎವ್ಯಾಲ್ಯೂಯೇಟ್ ಮಾಡಿದ್ವಿ. ಸೆಕೆಂಡ್ ಎವ್ಯಾಲ್ಯೂಯೇಷನ್ ನಾವು ಮಧ್ಯರಾತ್ರಿ 12 ಗಂಟೆಯಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ತಾಯಿದ್ವಿ. ಇವಾಗ ಫೈನಲ್ ರೌಂಡ್ಸ್ ನಡೀತಾ ಇದೆ. ಇಟ್ಸ್ ಗುಡ್ ಗೋ. ಹ್ಯಾಕಥಾನಲ್ಲಿ ಸ್ಮಾರ್ಟ್ ಇರಿಗೇಷನ್ ಅಂತ ಕೊಟ್ಟಿದ್ದಾರೆ. ಸ್ಮಾರ್ಟ್ ಇರಿಗೇಷನಲ್ಲಿ ಸಾಯಿಲಲ್ಲಿ ಏನು ಕ್ರಾಪ್ ಗ್ರೋ ಮಾಡ್ಬೋದು, ಎಷ್ಟು ಫರ್ಟಿಲಿಟಿ ಇದೆ, ಎಷ್ಟು ಮಾಯಿಶ್ಚರ್ ಇದೆ ಅಂತ ಎಲ್ಲ ಸೆನ್ಸಾರ್ಸ್ ಯೂಸ್ ಮಾಡಿ ಉತ್ತಮವಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳು. ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ. ಧನ್ಯವಾದ. ಹ್ಯಾಕಥಾನ್ನ ವಿಶೇಷ ಏನಪ್ಪ ಅಂದರೆ, ಈವನ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳು ಸೆಕೆಂಡ್ ಸೆಮಿಸ್ಟರ್ನಲ್ಲಿರೋರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸುಮಾರು 60 ತಂಡಗಳು ಬಂದಿದ್ದಾವೆ. ಸುತ್ತಮುತ್ತ ತುಮಕೂರು, ಗದಗ, ಬೆಳಗಾವಿ ಹೀಗೆ ದೂರದ ಪ್ರದೇಶಗಳಿಂದ ಬಂದಿದ್ದಾರೆ. ಈಗ ಎವ್ಯಾಲ್ಯೂಯೇಷನ್ ನಡೀತಾ ಇದೆ. ಇದು ಒಟ್ಟಾರೆ ಒಂದು ಯಶಸ್ವಿಯಾಗಿ ನಡೆಸಿದ್ದೀವಿ. ಈ ಹ್ಯಾಕಥಾನ್ ಉದ್ದೇಶ ಬರೀ ಪ್ರಾಜೆಕ್ಟ್ ಮಾಡಿ ಮುಗಿಸ್ಬಿಟ್ಟು ಪ್ರೈಸ್ ತೊಗೊಂಡು ಮನೆಗೆ ಹೋಗೋದಲ್ವೇ ಅಲ್ಲ. ಸೊ ಇದ್ರ ಮೂಲ ಉದ್ದೇಶ ಏನಂತಂದರೆ, ಈ ಮಕ್ಕಳ ಏನು ಇನ್ನೋವೇಟಿವ್ ಥಿಂಕಿಂಗ್ ಏನಿದೆ ದಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಐದರ್ ಪೇಟೆಂಟ್ಸ್ ಆರ್ ಜರ್ನಲ್ ಪೇಪರ್ಸ್. ಅದೇ ಮೇಯ್ನ್ ಉದ್ದೇಶ. ಇದು ಬರೀ ಪ್ರಾಜೆಕ್ಟ್ ಮಾಡಿಬಿಟ್ಟು ಹೋಗೋದಷ್ಟೇ ಅಲ್ಲ, ಅಷ್ಟಕ್ಕೆ ಎಂಡ್ ಆಗಬಾರ್ದು. ಆ ಉದ್ದೇಶದಿಂದ ನಾವು ಮಕ್ಕಳನ್ನ ಮೋಟಿವೇಶನ್ ಮಾಡೋಕ್ಕೋಸ್ಕರ ಈ ಹ್ಯಾಕಥಾನ್ನ ಕಂಡಕ್ಟ್ ಮಾಡಿದ್ದೀವಿ. ನಿನ್ನೆ ಬೆಳಗ್ಗೆ ಸಕ್ಸಸ್ಫುಲ್ಲಾಗಿ ಇನಾಗ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಈ ಆಲ್ಮೋಸ್ಟ್ ಮಧ್ಯಾಹ್ನ ಎಲ್ಲ ಪ್ರಾಜೆಕ್ಟ್ದು ಎವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. Morning everyone, I am Nandita.
I am pursuing BE Computer Science Engineering in Siddhganga Institute of Technology. We are here for an 24 hours hackathon. The facilities this college provided us were very good. Even the food and whatever the technical facilities they have provided was very good. We were comfortable with the college facilities, and for accommodation also they have provided the very good facility such that no girl should feel any uncomfortable and feel free to ask any questions, and the mentoring was very good, and the volunteers took care of everything such that we couldn't feel like if there is any questions to ask or if we have any queries to question, mentors were all there, and even the judges made us very comfortable so that we can explain our project thoroughly, and we couldn't hide anything. We felt very good on this college. Thank you for giving us an opportunity to participate in hackathon to showcase our talent. Thank you so much. I am from Naukis College of Engineering, Hassan. Currently, I am pursuing 6th sem Computer Science and Engineering. ನಾನು ಹಾಸನಿಂದ ಬಂದಿದ್ದು ಈ ಕಾಲೇಜಿಗೆ. ಕೋಆರ್ಡಿನೇಟರ್ಸು ನಾವು ಕಾಲ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ತುಂಬ ಚೆನ್ನಾಗಿ ಪಿಕ್ ಮಾಡಿ ರೆಸ್ಪಾನ್ಸ್ ಮಾಡ್ತಿದ್ರು. ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಒಂದೇನು ಅಡ್ವಾಂಟೇಜ್ ಆಯಿತು ಅಂದರೆ ನಾವು ಹಾರ್ಡ್ವೇರ್ ಪ್ರಾಜೆಕ್ಟ್ ಎಕ್ಸ್ಪೋ ಮತ್ತು ಹಾರ್ಡ್ವೇರ್ ಹ್ಯಾಕಥಾನ್ ಮಾಡೋಕ್ಕೆ ಬಂದಿದ್ದು. ಇಲ್ಲಿ ಬಂದ ಮೇಲೆ ಸಾಫ್ಟ್ವೇರ್ ಮೇಲೆಲ್ಲ ನಾಲೆಡ್ಜ್ ಸಿಗ್ತಾ ಹೋಯಿತು. ಬೇರೆ ಟೀಮ್ಸ್ಗಳನ್ನೆಲ್ಲ ನೋಡಿ ಸಾಫ್ಟ್ವೇರ್ನೂ ಸ್ವಲ್ಪ ಕಲ್ತ್ಕೊತೆ.